ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 25th ಜಾನ್ವರಿ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ನಾವು ಟಾಪಿಕ್ಸ್ ನೋಡ್ಕೊಳ್ಳೋಣ, ಯಾವುದಾದ್ರು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ 25th ಜಾನ್ವರಿ ರಿಲೇಟೆಡು. ಫಸ್ಟ್ ಒಂದು ಬಂದ್ಬಿಟ್ಟು ಚೈಲ್ಡ್ ಲಾಕ್ ಇನ್ ಆಲ್ ಟ್ಯಾಕ್ಸೀಸು. ಸೊ ಇನ್ನು 3 ತಿಂಗಳಲ್ಲಿ ಚೈಲ್ಡ್ ಲಾಕು ಎಲ್ಲ ಟ್ಯಾಕ್ಸೀಸಲ್ಲೂ ಕೂಡ ಕಂಪಲ್ಸರಿ ಮಾಡ್ತಾರಂತೆ. ಸೆಕೆಂಡ್ ಬಂದ್ಬಿಟ್ಟು ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರು. ಸೊ ರೀಸೆಂಟಾಗಿ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರು ಅಂತಂದರೆ ಬುಧವಾರನೇ ಕಂಪ್ಲೀಟ್ ಆಗೋಯ್ತು ಇಲ್ಲಿ ಹೆಸರುಘಟ್ಟದಲ್ಲಿ ಬೆಂಗಳೂರಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಥರ್ಡ್ ಒಂದು ಬಂದ್ಬಿಟ್ಟು ಮೈಕ್ರೋಸ್ಯಾಟ್ ಆರ್ ಮತ್ತು ಕಲಾಮ್ ಸ್ಯಾಟ್. ಸೊ ಈ ಕಲಾಮ್ ಸ್ಯಾಟ್ ನೋಡಿ ವರ್ಲ್ಡಿನ ಸ್ಮಾಲೆಸ್ಟ್ ಸ್ಯಾಟಲೈಟ್, ಅರೌಂಡ್ 1 kg ಇರಬೇಕಷ್ಟೇ ಇದು. ಸೊ ಇದು ನಮ್ಮ 2019 ಇಸ್ರೋದು ಫಸ್ಟ್ ಮಿಷನ್ನು. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಫೋರ್ತ್ ಒಂದು ಬಂದ್ಬಿಟ್ಟು ಆರೋ 3 ಇಂಟರ್ಸೆಪ್ಟರ್ ಸಿಸ್ಟಮು. ಆರೋ 3 ಇಂಟರ್ಸೆಪ್ಟರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಅದಾದಮೇಲೆ ಎಕ್ಸಸೈಸ್ ಸಿ ವಿಜಿಲ್. ಸೊ ಯಾವುದರ ರಿಲೇಟೆಡ್ ಆಗಿದೆ ಎಕ್ಸಸೈಸ್ ಸಿ ವಿಜಿಲ್ ಅಂತ ನೋಡೋಣ. ಸಿಕ್ಸ್ತ್ ಒಂದು ಬಂದ್ಬಿಟ್ಟು ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸು 2019, ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಏನು ಹೇಳ್ತದೆ ಇಂಡೆಕ್ಸು ಅಂತ. ಸೆವೆಂತ್ ಒಂದು ಬಂದ್ಬಿಟ್ಟು ಕೋಆಪರೇಷನ್ ಆನ್ ರಿಕ್ರೂಟ್ಮೆಂಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್. ಸೊ ಇದು ನೋಡಿ ಇಂಡಿಯಾ ಮತ್ತು ಕುವೈತ್ ಇದನ್ನು ಸೈನ್ ಮಾಡ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ರೀಸೆಂಟಾಗಿ ಕ್ಯಾಬಿನೆಟ್ ಇದಕ್ಕೆ ಅಪ್ರೂವಲ್ನ ಕೊಟ್ಟಿದೆ. ಸೊ ಏನು ಅಪ್ರೂವಲಲ್ಲಿ ಹೇಳ್ತಾ ಇದೆ ಮತ್ತು ಏನು ಇದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಂದ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಂಡಿರೋಣ. ನೋಡಿ ನಾವು ಫಸ್ಟು ಚೈಲ್ಡ್ ಲಾಕ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ನೋಡಿ ಒಂದು ಟ್ಯಾಕ್ಸಿದು ಡೋರ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಡೋರಲ್ಲಿ ಡೋರ್ ಹಾಕೋಕ್ಕಿಂತ ಮುಂಚೆ ಈ ಥರ ಒಂದು ಬಟನ್ ಇರುತ್ತೆ ಇಲ್ಲಿ. ಸೊ ಈ ಬಟನ್ ಏನಾಗಿರುತ್ತೆ ಅಂತಂದರೆ ಮೇಲ್ಗಡೆ ಮಾಡಿದರೆ ಲಾಕು, ಕೆಳಗಡೆ ಮಾಡಿದರೆ ಅನ್ಲಾಕು, ಆ ಥರ ಆಗಿರುತ್ತೆ. ಸೊ ಇವಾಗ ಡೋರ್ ಮೇಲೆ ವಿಂಡೋನು ಕೂಡ ಹಾಕ್ಬಿಟ್ಟಿರ್ತಾರೆ, ಅಂತಂದರೆ ಗ್ಲಾಸು ಕೂಡ ಹಾಕ್ಬಿಟ್ಟಿರ್ತಾರೆ. ಸೊ ಗ್ಲಾಸ್ನು ಕೂಡ ಡ್ರೈವರ್ ಸೀಟಿಂದ ಲಾಕ್ ಮಾಡಿಬಿಡ್ಬೋದು. ಅಂತಂದರೆ ನೀವು ಏನೋ ಬಟನ್ನ ಒತ್ಕೊಂಡು ಗ್ಲಾಸ್ನ ಇಳಿಸ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊತೀವಿ. ಬಟ್ ಏನಾಗುತ್ತೆ ಅಂತಂದರೆ ಡ್ರೈವರ್ ಸೀಟ್ ಹತ್ರ ಅದನ್ನು ಏನಾದರೂ ಲಾಕ್ ಮಾಡಿಬಿಟ್ರೆ ನೀವು ಇಲ್ಲಿ ಬಟನ್ ಆಪ್ರೇಟ್ ಮಾಡಿದ್ರೂ ಕೂಡ ಗ್ಲಾಸು ಕೆಳಗೆ ಇಳಿಯೋಕ್ಕಾಗಲ್ಲ. ಸೊ ಅಕಸ್ಮಾತ್ ಏನಾದರೂ ಚೈಲ್ಡ್ ಲಾಕು ಕೂಡ ಆನ್ ಮಾಡಿಬಿಟ್ರೆ, ಚೈಲ್ಡ್ ಲಾಕ್ ಆನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಒಳಗಡೆಯಿಂದ ಡೋರ್ ಓಪನ್ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ಅಷ್ಟೇ ಡೋರ್ ಓಪನ್ ಮಾಡಬೇಕು. ಸೊ ನೀವು ಹೊರಗಡೆಯಿಂದ ಡೋರ್ ಓಪನ್ ಮಾಡೋಣ, ಗ್ಲಾಸ್ ಇಳಿಸೋಣ ಅಂತ ಹೇಳಿದ್ರೆ ಆ ಗ್ಲಾಸು ಕೂಡ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಒಳಗಡೆನೇ ಲಾಕ್ ಆಗಿರುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ವುಮನಿನ ಸೇಫ್ಟಿ ತುಂಬ ಜಾಸ್ತಿ ಅಫೆಕ್ಟ್ ಆಗ್ತಾ ಇರುತ್ತೆ. ಇದೇ ಥರದ್ದು ಕೇಸಸ್ಸು ಕೂಡ ತುಂಬ ಜಾಸ್ತಿ ಆಗಿದ್ದಾವೆ ಮುಂಚೆನೂ ಕೂಡ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಹೇಳ್ತಿತ್ತು ಅಂತಂದರೆ ಎಲ್ಲ ಕ್ಯಾಬ್ ಮತ್ತು ಟ್ಯಾಕ್ಸಿ ಸರ್ವಿಸಸಲ್ಲೂ ಕೂಡ ಇದೇನು ಚೈಲ್ಡ್ ಲಾಕ್ ಇರುತ್ತಲ್ಲ ಇದನ್ನು ಕಂಪ್ಲೀಟಾಗಿ ನಾವು ತೆಗೆದು ಬಿಡಬೇಕು. ಯಾಕಂತಂದರೆ ಇವಾಗಿರೋಂಥ ಟೈಮಲ್ಲಿ ಚೈಲ್ಡ್ ಲಾಕ್ ಏನು ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಿರಲ್ಲ ನಮಗೆ. ವುಮನ್ ಸೇಫ್ಟಿ ತುಂಬ ಜಾಸ್ತಿ ಇಂಪಾರ್ಟೆಂಟ್. ಯಾಕಂತಂದರೆ ಇವಾಗ ಮಕ್ಕಳಿಗೆ ಗೊತ್ತು ಈ ಥರ ಓಪನ್ ಮಾಡಬಾರ್ದು ಡೋರು ಅಂತ. ಬಟ್ ಇನಿಷಿಯಲಿ ಅದು ಬಂದಾಗ ಅಷ್ಟೊಂದು ಇನ್ಫಾರ್ಮೇಷನ್ ಇರ್ತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಆ ಟೈಮಲ್ಲಿ ಚೈಲ್ಡ್ ಲಾಕ್ ಇತ್ತು. ಇವಾಗ ಚೈಲ್ಡ್ ಲಾಕ್ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರ ರಿಲೇಟೆಡ್ಡು ಇವಾಗ ನಾವೊಂದು ಇಶ್ಯೂ ನೋಡ್ಕೊಳ್ಳೋಣ. ನೋಡಿ ಅರೌಂಡ್ 2.5 ಲಕ್ಷ ಕ್ಯಾಬ್ಸು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಮ್ಮ ಸ್ಟೇಟಲ್ಲಿ. ಆಲ್ಮೋಸ್ಟ್ 2.5 ಲಕ್ಷ ಕ್ಯಾಬ್ಸು ಆಪ್ರೇಟ್ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಅರೌಂಡ್ 42,000 ಕ್ಯಾಬ್ಸು ಮತ್ತು ಟ್ಯಾಕ್ಸೀಸು ಇವಾಗಲೇ ಈ ಥರ ಚೈಲ್ಡ್ ಲಾಕ್ನ ಕಂಪ್ಲೀಟಾಗಿ ತೆಗೆದಾಕ್ಬಿಟ್ಟಿದೆ. ಸೊ ನೋಡಿ ಒಂದು ಸರಿ ಈ ಚೈಲ್ಡ್ ಲಾಕ್ನ ಡಿಸೇಬಲ್ ಮಾಡಬೇಕು ಅಂತಂದರೆ 2.5 ಗಂಟೆ ಟೈಮ್ ತೊಗೊಳುತ್ತೆ. ಸೊ ಈ ಥರ 2.5 ಗಂಟೆ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ PIL ಒಂದು ಫೈಲ್ ಮಾಡಿದರು ಇದರಲ್ಲಿ ನಮ್ಮ ಕೋರ್ಟಲ್ಲಿ PILನ ಫೈಲ್ ಮಾಡಿದರು. ಸೊ ಆ ಟೈಮಲ್ಲಿ ಕೋರ್ಟ್ ಏನು ಹೇಳ್ತು ಅಂತಂದರೆ ನೋಡಿ ನೆಕ್ಸ್ಟ್ 3 ತಿಂಗಳಲ್ಲಿ ಬರೋ ಏನು ಟ್ಯಾಕ್ಸೀಸು ಅಥವಾ ಕ್ಯಾಬ್ಸ್ ಇದಾವಲ್ಲ ಎಲ್ಲದರಲ್ಲೂ ಕೂಡ ಚೈಲ್ಡ್ ಲಾಕ್ ನೀವು ತೆಗೆದು ಬಿಡಬೇಕು. ಯಾಕಂತಂದರೆ ವುಮೆನ್ ಸೇಫ್ಟಿ ನಮಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಮೋಟಾರ್ ವೆಹಿಕಲ್ಸ್ ರೂಲ್ ಆ್ಯಕ್ಟು ಕೂಡ ಅಮೆಂಡ್ ಮಾಡಿದ್ದಿದ್ರು ಡಿಸೆಂಬರ್ 14, 2018 ಮೋಟಾರ್ ವೆಹಿಕಲ್ ರೂಲ್ಸ್ನು ಕೂಡ ಇದನ್ನು ಅಮೆಂಡು ಮಾಡಿದ್ದಿದ್ರು. ಸೊ ಚೈಲ್ಡ್ ಲಾಕು ಟ್ಯಾಕ್ಸೀಸ್ಗಳಲ್ಲಿ ಇನ್ನು 3 ತಿಂಗಳಲ್ಲಿ ಕಂಪ್ಲೀಟಾಗಿ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್. ಸೊ ಎಲ್ಲಿ ಆರ್ಗನೈಸ್ ಆಗಿತ್ತು ಇದು ಅಂತಂದರೆ ಬೆಂಗಳೂರಲ್ಲಿ ಆರ್ಗನೈಸ್ ಆಗಿತ್ತು. ಬೆಂಗಳೂರಲ್ಲಿ ಎಲ್ಲಿ ಆರ್ಗನೈಸ್ ಆಗಿತ್ತು ಅಂತಂದರೆ ಹೆಸರುಘಟ್ಟದಲ್ಲಿ ಆರ್ಗನೈಸ್ ಆಗಿತ್ತು. ಆರ್ಗನೈಸ್ ಮಾಡಿರುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇದನ್ನು ಆರ್ಗನೈಸ್ ಮಾಡಿದ್ದಿತ್ತು. ಸೊ ಇದರಲ್ಲಿ ಫೋಕಸ್ ಏನು ಹೇಳ್ತಾ ಇದ್ರು ಅಂತಂದರೆ ನೋಡಿ ಫುಡ್ ಗ್ರೇನ್ಸ್ಗಿಂತನೂ ಕೂಡ ಹಾರ್ಟಿಕಲ್ಚರಿನ ಕ್ರಾಪ್ಸ್ಗಳೇ ನಮಗೆ ತುಂಬ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಅಂತಂದರೆ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ನೇ ತುಂಬ ಜಾಸ್ತಿ ನಮಗೆ ಕ್ರಾಸ್ ಆಗ್ತಾಯಿದೆ ಫುಡ್ ಗ್ರೇಡ್ಸ್ಗಿಂತ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ನಮಗೆ ಪ್ರೊಡಕ್ಷನ್ ಅದರದ್ದು ಕ್ರಾಸ್ ಆಗೋಗ್ಬಿಟ್ರೆ ನಮ್ಮ ಹತ್ರ ಸರ್ಪ್ಲಸ್ ಉಳ್ಕೊಂಡಿರತ್ತಲ್ವ. ಸರ್ಪ್ಲಸ್ ಅಂತಂದ್ರೆ ಏನು, ಎಕ್ಸ್ಟ್ರಾ
ಎಕ್ಸ್ಟ್ರಾಗೆ ನಾವು ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಮ್ಮ ಹತ್ರ ಎಕ್ಸ್ಟ್ರಾ ಉಳ್ಕೊಂಡಿರುತ್ತಲ್ಲ, ಸೊ ಆ ಥರ ಎಕ್ಸ್ಟ್ರಾ ಉಳ್ಕೊಳ್ಳೋ ಬದಲು ನಾವು ಎಲ್ಲದನ್ನೂ ಕೂಡ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನೋಡ್ಕೊಂಡಿದ್ರೆ ನಮ್ಮ ಗೋಲ್ ಏನಿದೆ 2022 ಒಳಗಡೆ ನಾವೇನು ಮಾಡ್ಕೋಬೇಕು, ನಾವು ನಮ್ಮ ಫಾರ್ಮರ್ಸ್ಗಳ ಇನ್ಕಮ್ನ ಡಬಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಏಮ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರನೇ ಇವಾಗ ನಾವು ಟ್ರೈ ಮಾಡ್ತಾ ಇರುವಂಥದ್ದು ಇರಿಗೇಷನ್ ಫೆಸಿಲಿಟೀಸ್ ಜಾಸ್ತಿ ಮಾಡಿರುವಂಥದ್ದು, ಅಥವಾ ಅವ್ರಿಗೆ ಬೇರೆ ಫಾರ್ಮರ್ಸ್ಗೂ ಕೂಡ ಬೇರೆ ಥರ ಫೆಸಿಲಿಟೀಸ್ ಪ್ರೊವೈಡ್ ಮಾಡುವಂಥದ್ದು, ಅದೆಲ್ಲ ಮಾಡ್ತಾ ಇರೋದೇ ನಾವು ಇನ್ಕಮ್ನ ಡಬಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಈ ಥರ ಫಾರ್ಮರ್ಸ್ನ ಇನ್ಕಮ್ ಡಬಲ್ ಮಾಡಬೇಕು ಅಂತಂದರೆ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಸೊ ಆಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದ್ರೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಕೆಲವೊಂದು ಕಂಟ್ರೀಸ್ಗಳಿಗೆ ಡೈರೆಕ್ಟಾಗಿ ಬರೀ ಕ್ರಾಪ್ಸು ಅಥವಾ ಏನು ಪ್ರೊಡ್ಯೂಸ್ ಮಾಡಿರ್ತೀವಲ್ಲ ಅದನ್ನೇ ಎಕ್ಸ್ಪೋರ್ಟ್ ಮಾಡಬೇಕಾಗಿರುತ್ತೆ. ಬೇರೆ ಕೆಲವೊಂದು ಕಂಟ್ರೀಸ್ಗಳಿಗೆ ಬರೀ ಸೀಡ್ಸ್ ಎಕ್ಸ್ಪೋರ್ಟ್ ಮಾಡಿದ್ರೆ ಸಾಕಾಗಿರುತ್ತೆ. ಎಕ್ಸಾಂಪಲ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಕ್ಸಾಂಪಲ್ ನಾವು ಪೊಟ್ಯಾಟೋದು ತೊಗೋಬೋದು. ಕೆಲವೊಂದು ಕಂಟ್ರೀಸ್ಗಳಲ್ಲಿ ಹೈಯರ್ ಡಿಮಾಂಡ್ ಬಂದ್ಬಿಟ್ಟು ಬರೀ ಸೀಡ್ಸ್ಗಳಿಗೆ ಆಗಿರುತ್ತೆ. ಎಕ್ಸಾಂಪಲ್ಲು ರಷ್ಯಾ ಮತ್ತು ಹೋಲ್ಯಾಂಡಿಗೆ ನಾವು ಬರೀ ಈ ಥರ ಸೀಡ್ಸ್ ಅಷ್ಟೇ ಕಳಿಸ್ಬಿಡುವಂಥದ್ದು. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ, ಒಂದು ನಮ್ಮ ಗ್ಲೋಬಲ್ ಟ್ರೇಡಿನ ಮ್ಯಾಪ್ ಮಾಡ್ತಾ ಇದ್ದಾರೆ. ಹಾರ್ಟಿಕಲ್ಚರ್ ಪ್ರೊಡ್ಯೂಸಿಗೆ ಒಂದು ಮ್ಯಾಪ್ ಮಾಡ್ಕೊಳ್ಳೋಂಥದ್ದು, ಯಾವ್ಯಾವ ಕಂಟ್ರಿಯಲ್ಲಿ ಏನೇನು ಪ್ರಾಡಕ್ಟ್ಸಿಗೆ ಅಥವಾ ಏನೇನು ಪ್ರೊಡ್ಯೂಸಿಗೆ ಡಿಮ್ಯಾಂಡ್ ಇರುತ್ತೆ, ಸೊ ಯಾವ ಬೇಸಿಸ್ ಮೇಲೆ ಅಥವಾ ಯಾವ ಥರದ್ದು ಡಿಮ್ಯಾಂಡ್ ಇರುತ್ತಲ್ಲ ಆ ಥರದ್ದೇ ನಾವು ಅವ್ರಿಗೆ ಎಕ್ಸ್ಪೋರ್ಟು ಕೂಡ ಮಾಡ್ಕೋಬೋದು, ಆ ಥರದ್ದು ನಾವು ಅವ್ರ ಜೊತೆ ಕಾಂಟ್ರಾಕ್ಟು ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಥರ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಕೂಡ ಇದರಿಂದ ಬೆನಿಫಿಟ್ ಆಗ್ತಾ ಇರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಫಾರ್ಮರ್ಸಿಗೆ ಬೆನಿಫಿಟ್ ಅಂತೂ ಆಗ್ತಾ ಇರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಪ್ಯಾಕೇಜ್ ಮಾಡೋರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಮಾಡೋರಿಗೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ನೆಕ್ಸ್ಟು ಸ್ಟೋರೇಜ್ ಪ್ರೊವೈಡ್ ಮಾಡೋರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟು ಇದನ್ನು ಪ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡೋರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮಧ್ಯದಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇರ್ತಾರಲ್ಲ, ಎಕ್ಸಾಂಪಲು ಬ್ರ್ಯಾಂಡಿಂಗ್ ಮಾಡೋದಾಗಲಿ, ಅವ್ರಿಗೂ ಕೂಡ ಬೆನಿಫಿಟ್ ಆಗ್ತಾ ಇರುತ್ತೆ. ಸೊ ಈ ಥರ ನಾವು ಬೇರೆ ಕಂಟ್ರೀಸಿಗೆ ಕಳಿಸಿದ್ರೆ ನಮ್ಮ ಫಾರ್ಮರ್ಸ್ ಇನ್ಕಮ್ಮು ಓವರ್ ಆಲ್ ಆಗಿ ಜಾಸ್ತಿ ಆಗೋದ್ರಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರು ಮತ್ತು ಈ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋಸ್ಯಾಟ್ ಆರ್ ಮತ್ತು ಕಲಾಮ್ ಸ್ಯಾಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, ಕಲಾಮ್ ಸ್ಯಾಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟು, ಎಸ್ಪೆಷಲಿ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೋಡ್ಕೊಂಡಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕಲಾಮ್ ಸ್ಯಾಟು ತುಂಬಾ ಇಂಪಾರ್ಟೆಂಟು. ಸೊ ಇದು ಇಸ್ರೋದು 2019 ಫಸ್ಟ್ ಮಿಷನು. ಸೊ ಇದರಲ್ಲಿ ಕಲಾಮ್ ಸ್ಯಾಟ್ನ ನಾವು ನೋಡ್ಕೋಬೇಕು ಅಂತಂದರೆ ಇದೊಂದು ನ್ಯಾನೋ ಸ್ಯಾಟಲೈಟು, ಆಲ್ಮೋಸ್ಟು 1 kg ಇದೆ ಇದು. ಆದರೆ ನಾವು ಮೈಕ್ರೋಸ್ಯಾಟ್ ನಾವು ನೋಡ್ಕೋಬೇಕು ಅಂತಂದರೆ ಇದು ನಾರ್ಮಲ್ ಸ್ಯಾಟಲೈಟು, ಅರೌಂಡ್ 100 kgಕ್ಕಿಂತ ಜಾಸ್ತಿ ಇದೆ ಇದು. ಮೈಕ್ರೋಸ್ಯಾಟ್ ನೋಡಿ ಮಿಲಿಟರಿ ಇಮೇಜಿಂಗ್ ಸ್ಯಾಟಲೈಟು ಅಂತಂದರೆ ಮಿಲಿಟರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಕಳಿಸ್ತಾ ಇರುವಂಥದ್ದು ಇದು. ಆದರೆ ನಮಗೆ ಕಲಾಮ್ ಸ್ಯಾಟ್ ಅಂತ ಏನಿದೆಯಲ್ಲ ಇದರ ಮೇನ್ ಏಮ್ ಏನಿದೆ ಅಂತಂದರೆ, ಫಸ್ಟು ಆ ಸ್ಯಾಟಲೈಟ್ನ ಲಾಂಚ್ ಮಾಡಬೇಕು, ಮತ್ತು 4th ಸ್ಟೇಜಲ್ಲಿ ನಮಗೇನು ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ ಅದು ನಮಗೆ ವಾಪಸ್ ಬಂದುಬಿಡಬೇಕು ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಈ ಥರ ಒಂದು ರಾಕೆಟ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜು, ಇದು ಥರ್ಡ್ ಸ್ಟೇಜು ಮತ್ತು 4th ಸ್ಟೇಜು. ಸೊ ಫಸ್ಟ್ ಸ್ಟೇಜು ಕೆಲವೊಂದು ಡಿಸ್ಟೆನ್ಸ್ ಆದಮೇಲೆ ಫಸ್ಟ್ ಸ್ಟೇಜು ನಮಗೆ ಹೊರಗಡೆ ಹೋಗ್ಬಿಡುತ್ತೆ, ಅದಾದಮೇಲೆ ಥರ್ಡ್ ಸ್ಟೇಜು ನಮಗೆ ಹೊರಗಡೆ ಸೆಕೆಂಡ್ ಹೋಗಿಬಿಡುತ್ತೆ, ಅದಾದಮೇಲೆ ಥರ್ಡ್ ಹೋಗುತ್ತೆ, 4th ನಮಗೆ ಸ್ಯಾಟಲೈಟ್ ಇರುತ್ತೆ. ಸ್ಯಾಟಲೈಟ್ನ ಇಟ್ಬಿಟ್ಟು 4th ಸ್ಟೇಜು ಕೂಡ ನಮಗೆ ಡಿಸ್ಟ್ರಾಯ್ ಆಗೋಗ್ಬಿಡುತ್ತೆ. ಸೊ 4th ಸ್ಟೇಜು ಕೂಡ ನಮಗೆ ಹೊರಗಡೆ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರದ್ರಿಂದ ಏನಾಗ್ತಿತ್ತು ಅಂತಂದರೆ, ಮುಂಚೆಯಿಂದನೂ ಕೂಡ ನಾವು ಇದೇ ಥರ ಲಾಂಚ್ ಮಾಡ್ತಾ ಇದ್ವಲ್ಲ, ಸೊ ಅದಕ್ಕೆ ಒಂದು ವ್ಯೂ ಏನು ಬರ್ತಾ ಇತ್ತು ಅಂತಂದರೆ, ಇದು ನೋಡಿ ಸುಮ್ಮನೆ ಇದನ್ನೆಲ್ಲ ಡಿಸ್ಟ್ರಾಯ್ ಯಾಕೆ ಮಾಡಿಬಿಡುವಂಥದ್ದು. ಸೊ ಅಕಸ್ಮಾತ್ ಈ 4th ಸ್ಟೇಜು ಸ್ಯಾಟಲೈಟ್ನ ಲಾಂಚ್ ಮಾಡಿಬಿಟ್ಟು ಆ ಸ್ಟೇಜು ಅಂತಂದರೆ ಆ ಉಳಿದಿರುವಂಥದ್ದು ರಾಕೆಟು ನಮಗೆ ಕೆಳಗಡೆ ಬಂದುಬಿಟ್ರೆ ಅದನ್ನು ನಾವು ಬೇರೆ ಸ್ಯಾಟಲೈಟ್ಸ್ಗಳು ಕೂಡ ಕಳಿಸೋದಕ್ಕೆ ಯೂಸ್ಫುಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ರೀಯೂಸಬಿಲಿಟಿ ಮೇಲೆ ನಾವು ತುಂಬ ಜಾಸ್ತಿ ಕಾನ್ಸಂಟ್ರೇಟು ಮಾಡ್ತಾಯಿದ್ವಿ. ಸೊ ಅದನ್ನೇ ಈ ಟೈಮು ಅಚೀವ್ ಮಾಡ್ಕೊತೀವಿ PSLV C-44 ಮೂಲಕ. ಸೊ PSLV C-44 ಬಂದ್ಬಿಟ್ಟು 46th ಫ್ಲೈಟು PSLV ಇದು. ಸೊ ಇದರಲ್ಲಿ 4th ಸ್ಟೇಜ್ ಏನಿರುತ್ತಲ್ಲ ಅದನ್ನು ನಾವು ರೀಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಗೋಲ್ನ ಇಟ್ಕೊಂಡಿದ್ದೀವಿ. ಅದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗಿರುತ್ತೆ. ಸೊ ಮೈಕ್ರೋಸ್ಯಾಟ್ 6 ಮಿಲಿಟರಿ ರಿಲೇಟೆಡ್ಡು, ಕಲಾಮ್ ಸ್ಯಾಟ್ ಬಂದ್ಬಿಟ್ಟು ಒಂದು ನ್ಯಾನೋ ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯರೋ 3 ಇಂಟರ್ಸೆಪ್ಟರ್ ಸಿಸ್ಟಮ್. ಸೊ ನೋಡಿ, ಆ್ಯರೋ 3 ಇಂಟರ್ಸೆಪ್ಟರ್ ಸಿಸ್ಟಮ್ ಯಾರ್ದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಸ್ರೇಲಿಂದಿದು ಆ್ಯರೋ 3 ಇಂಟರ್ಸೆಪ್ಟರ್ ಸಿಸ್ಟಮ್. ಇದನ್ನು ನಾವು ಮ್ಯಾಪ್ ಮೂಲಕ ನೋಡಿ ಯಾಕೆ ಆ್ಯರೋ 3 ಇಂಟರ್ಸೆಪ್ಟರ್ ಸಿಸ್ಟಮ್ ಇಸ್ರೇಲಿಗೆ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ನಾವು ನೋಡ್ಕೊಂಡಿದ್ರೆ ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಚಿಕ್ಕ ಪಾರ್ಟು, ಈ ಪಾರ್ಟು ಬಂದ್ಬಿಟ್ಟು ನಮಗೆ ಇಸ್ರೇಲ್ ಆಗಿದೆ. ಸೊ ಅದನ್ನೇ ನಾವು ಇವಾಗ ಬೇರೆ ಮ್ಯಾಪಲ್ಲಿ ನೋಡ್ಕೊಂಡಿರೋಣ. ನೋಡಿ, ಈ ಮ್ಯಾಪಲ್ಲಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ ಎಲ್ಲಿ ಇಸ್ರೇಲ್ ಇದೆ ಅಂತ. ಸೊ ನೋಡಿ, ಇಲ್ಲಿ ಇಸ್ರೇಲ್ ಇದೆ, ಇಲ್ಲಿ
ಕಿಂಗ್ಡಮ್ ಆಫ್ ಅರಬ್ ಅಂತ ಹೇಳ್ಬಿಟ್ಟು ಇದೆ, ಇಲ್ಲಿ ಸೌದಿ ಮತ್ತು ಇರಾನ್ ಎಲ್ಲ ಈ ಕಡೆ ಇದೆ. ಸೊ ನೋಡಿ ಇಲ್ಲಿ ಇಸ್ರೇಲ್ ಇರುವಂಥದ್ದು. ಸೊ ಇರಾನ್ ಏನು ಮಾಡ್ತಿದೆ ಅಂತಂದರೆ ಮಿಲಿಟರಿ ಬೇಸಸ್ನ ಸಿರಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಇದು ಹಳೆ ಮ್ಯಾಪು, ಬಟ್ ಒಂದು ಸ್ವಲ್ಪ ನಿಮಗೆ ಗ್ಲಾನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತಿದೆ ಅಂತಂದರೆ ಇರಾನು ಇವಾಗ ಸಿರಿಯಾದಲ್ಲಿ ಕೆಲವೊಂದು ಮಿಲಿಟರಿ ಬೇಸಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಮಿಲಿಟರಿ ಬೇಸಸ್ ಸಿರಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಅದೊಂಥರ ಇಸ್ರೇಲಿಗೆ ಥ್ರೆಟ್ ಆಗಿರುತ್ತೆ. ಸೊ ಮಿಲಿಟರಿ ಬೇಸು ಅವ್ರೇನಾದ್ರು ಲಾಂಚ್ ಮಾಡಿದಾಗ ಇಸ್ರೇಲ್ ನೋಡಿ ಇಷ್ಟು ಪಾರ್ಟ್ ಏನು ಟಚ್ ಆಗುತ್ತೆ ಸಿರಿಯಾಗೆ. ಸೊ ಸಿರಿಯಾ ಈ ಪಾರ್ಟಲ್ಲಿ ಏನಾದರೂ ಇರಾನ್ ಬಂದ್ಬಿಟ್ಟು ಮಿಲಿಟರಿ ಬೇಸ್ನ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಇದೇನಾಗುತ್ತೆ ಅಂತಂದರೆ ಇಸ್ರೇಲಿಗೂ ಕೂಡ ಥ್ರೆಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಸ್ರೇಲ್ ಏನು ಮಾಡಿದೆ ಅಂತಂದರೆ ಆರೋ 3 ಇಂಟರ್ಸೆಪ್ಟರ್ ಸಿಸ್ಟಮ್ನ ಡೆವಲಪ್ ಮಾಡ್ಕೊಂಡಿದೆ. ಅಕಸ್ಮಾತ್ ಈ ಕಡೆಯಿಂದ ಏನಾದ್ರು ಲಾಂಚ್ ಮಾಡಿದ್ರೂ ಕೂಡ ಅಟ್ಮಾಸ್ಫಿಯರಲ್ಲೇ ಅದನ್ನು ಹೊಡೆದು ಬಿಡುವಂಥದ್ದು ಕೆಪಾಸಿಟಿ ಇರುವಂಥದ್ದು ಇದು ಆರೋ 3 ಇಂಟರ್ಸೆಪ್ಟರ್ ಸಿಸ್ಟಮು. ಸೊ ಇದು ಹೈ ಆಲ್ಟಿಟ್ಯೂಡ್, ಅದಕ್ಕೋಸ್ಕರ ಅಟ್ಮಾಸ್ಫಿಯರಲ್ಲೇ ಡಿಸ್ಟ್ರಾಯ್ ಮಾಡುವಂಥದ್ದು ಸಿಸ್ಟಮ್ ಇದು. ಅದಕ್ಕೆ ಹೈ ಆಲ್ಟಿಟ್ಯೂಡ್ ಮಿಸೈಲ್ ಇಂಟರ್ಸೆಪ್ಟರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಇದನ್ನು ಟೆಸ್ಟು ಸಕ್ಸಸ್ಫುಲಿ ಮಾಡಿದಾರಂತೆ. ಸೊ ಇದರಿಂದ ಏನಾಗುತ್ತೆ ಅಟ್ಮಾಸ್ಫಿಯರಲ್ಲೇ ಔಟ್ಸೈಡ್ ಅಟ್ಮಾಸ್ಫಿಯರಲ್ಲೇ ಮಿಸೈಲ್ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ಇಸ್ರೇಲು ಮತ್ತು ಇರಾನ್ ಮಧ್ಯದಲ್ಲಿ ಏನು ಟೆನ್ಷನ್ಸ್ ಇದೆಯಲ್ಲ ಆ ಟೆನ್ಷನ್ಸ್ ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರೋವಂಥದ್ದು. ಸೊ ಯಾರು ಡೆವಲಪ್ ಮಾಡಿರೋದು ಅಂತಂದರೆ US ಮತ್ತು ಇಸ್ರೇಲು ಇಬ್ಬರು ಸೇರಿಬಿಟ್ಟು ಇದನ್ನು ಡೆವಲಪ್ ಮಾಡಿರೋದು. ನೆಕ್ಸ್ಟ್ ನಾವು ಎಕ್ಸಸೈಸ್ ಸಿ ವಿಜಿಲ್ ನೋಡ್ಕೊಳ್ಳೋಣ. ಸೊ ನೋಡಿ ನಮ್ಮ ಮುಂಬೈ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ನಾವು ನಮ್ಮ ಕೋಸ್ಟಿನ ಸೆಕ್ಯೂರಿಟಿ, ಸೊ ನಮಗೇನು 13 ಸ್ಟೇಟ್ಸ್ ಯೂನಿಯನ್ ಟೆರಿಟರೀಸ್ ಎಲ್ಲ ಏನು ಬರುತ್ತಲ್ಲ, ಸೊ ಕೋಸ್ಟಿನ ಸೆಕ್ಯೂರಿಟಿ ಮೇಲೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ನಮಗೆ ಕೋಸ್ಟಲ್ಲಿ ಏನಾದರೂ ಅಟ್ಯಾಕ್ ಮಾಡ್ತಾ ಇದ್ದರೆ ನಾವು ಅದಕ್ಕೆ ಯಾವ ಥರ ಪ್ರಿಪೇರ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಕ್ಕೋಸ್ಕರ ಎಕ್ಸಸೈಸ್ ಸಿ ವಿಜಿಲ್ನ ಲಾಂಚ್ ಮಾಡಿರೋವಂಥದ್ದು. ಸೊ ಇದು ಇಂಡಿಯಾದು ಲಾರ್ಜೆಸ್ಟ್ ಕೋಸ್ಟಲ್ ಸೆಕ್ಯೂರಿಟಿ ಡ್ರಿಲ್ಲು. ಇದು ಪ್ರಿಪೇರ್ಡ್ನೆಸ್ನ ನೋಡ್ಕೊಳ್ಳೋದಕ್ಕೋಸ್ಕರ 7516 ಕಿಲೋಮೀಟರ್ದು ನಮಗೇನು ಕೋಸ್ಟ್ ಲೈನ್ ಇದೆಯಲ್ಲ, ಸೊ ಇದರಲ್ಲಿ ಅಂಡಮಾನ್ ನಿಕೋಬಾರು ಮತ್ತು ಇಲ್ಲಿ ಲಕ್ಷದ್ವೀಪ ಐಲ್ಯಾಂಡು ಕೂಡ ಕವರ್ ಆಗಿರುತ್ತೆ. ಸೊ ಇದರದ್ದು ಪ್ರಿಪೇರ್ಡ್ನೆಸ್ ನೋಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಟು ಕಾಂಪ್ರಿಹೆನ್ಸಿವ್ಲಿ ಆ್ಯಂಡ್ ಹಾಲಿಸ್ಟಿಕಲಿ ವ್ಯಾಲಿಡೇಟ್ ದ ಎಫಿಕಸಿ ಆಫ್ ಮೆಜರ್ಸ್ ಟೇಕನ್ ಸಿನ್ಸ್ 26/11 ಅಂತಂದರೆ 26/11 ನಮ್ಮ ಮುಂಬೈಯಲ್ಲಿ ಏನು ಅಟ್ಯಾಕ್ ಆಗಿದೆಯಲ್ಲ, ಸೊ ಮುಂಬೈ ಅಟ್ಯಾಕ್ ಆದಮೇಲೆ ಯಾವ ಥರ ನಮಗೆ ವ್ಯಾಲಿಡಿಟಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಸೈಮಲ್ಟೇನಿಯಸ್ ಕೋಸ್ಟಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಇದರಲ್ಲಿ ನೋಡ್ತಾ ಇದ್ದಾರೆ. ಅಂತಂದರೆ ಬೇರೆ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡಿದ್ರೂ ಕೂಡ ಸೈಮಲ್ಟೇನಿಯಸ್ಲಿ ನಮಗೆ ಅದಕ್ಕೆ ಫೈಟ್ ಮಾಡೋದಕ್ಕೆ ಯಾವ ಥರ ಕೆಪಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೆ ಇದನ್ನು ಎಕ್ಸಸೈಸ್ ಸಿ ವಿಜಿಲ್ನ ಕಂಡಕ್ಟ್ ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸು. ಇದನ್ನು ಯಾರು ರಿಲೀಸ್ ಮಾಡಿರೋದು ಅಂತಂದರೆ ಇನ್ಸೀಡ್ ಬಿಸ್ನೆಸ್ ಸ್ಕೂಲ್ ಅಂತಂದರೆ MBA ರಿಲೇಟೆಡ್ ಸ್ಕೂಲು, ಜೊತೆಗೆ ಟಾಟಾ ಕಮ್ಯುನಿಕೇಷನ್ ಆ್ಯಂಡ್ ಎಡಿಕೋ ಗ್ರೂಪು ಇವರು ಇದನ್ನು ಲಾಂಚ್ ಮಾಡಿರೋವಂಥದ್ದು. ಟೋಟಲಾಗಿ 68 ವೇರಿಯೇಬಲ್ಸ್ ಇಟ್ಕೊಂಡಿದ್ದರು ಕಂಟ್ರೀಸ್ನ ಕಂಪೇರ್ ಮಾಡೋದಕ್ಕೋಸ್ಕರ. ಸೊ ಏನು ಹೇಳಬೇಕು ಅಂತಂದರೆ ಒಂಥರ ಕಂಟ್ರೀಸ್ಗಳ ಎಬಿಲಿಟಿ ಯಾವ ಥರ ಇರುತ್ತೆ. ಸೊ ಇವಾಗ ನಮ್ಮ ದೇಶದಲ್ಲಿ ಯಾರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿರಿ, ಸೊ PhD ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅವರು ಯಾವ ದೇಶಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ, ನೆಕ್ಸ್ಟು ಕೆಲಸ ಮಾಡೋಕ್ಕಾಗಲಿ, ನೆಕ್ಸ್ಟು ಫ್ಯೂಚರು ಏನಾದ್ರು ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ದೇಶಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅದನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಇಂಡಿಯಾದ ರ್ಯಾಂಕಿಂಗ್ ನೋಡಿ 80th ಪೊಸಿಷನಲ್ಲಿ ಇಟ್ಟಿದ್ದಾರೆ. ಸೊ ವೇರಿಯೇಬಲ್ಸು ಇಲ್ಲಿ 68 ವೇರಿಯೇಬಲ್ಸ್ ಯಾವುದಾದ್ರು ನೋಡ್ಕೋಬೋದು ಅಂತಂದರೆ ಜೆಂಡರ್, ಅರ್ನಿಂಗ್ ಗ್ಯಾಪು, ಹೈರಿಂಗ್ ಕೆಪಾಸಿಟಿ, ಈ ಥರದ್ದೆಲ್ಲ ಏನೇನು ವೇರಿಯೇಬಲ್ಸ್ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಕೆಪಾಸಿಟಿ ಅಟ್ರಾಕ್ಟ್ ಮಾಡೋಕ್ಕೆ ಟ್ಯಾಲೆಂಟ್ನ ಮತ್ತು ಆ ಟ್ಯಾಲೆಂಟನ್ನು ಅಲ್ಲೇ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ಕಂಟ್ರಿಗೆ ಕೆಪಾಸಿಟಿ ಇದೆ ಆ ಕಂಟ್ರಿಗೆ ಒಳ್ಳೊಳ್ಳೆ ರ್ಯಾಂಕಿಂಗು ಕೊಟ್ಟಿದ್ದಾರೆ. ಸೊ ಸ್ವಿಟ್ಜರ್ಲ್ಯಾಂಡ್ಗೆ ಟಾಪ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ನಮ್ಮ ಬ್ರಿಕ್ಸ್ ಕಂಟ್ರೀಸ್ ನಾವು ನೋಡ್ಕೋಬೇಕು ಅಂತಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಮಧ್ಯದಲ್ಲಿ ಚೈನಾದೇ ತುಂಬ ಒಳ್ಳೆ ರ್ಯಾಂಕಿಂಗ್ ಇರುವಂಥದ್ದು, ಅದು 45th ರ್ಯಾಂಕ್ ಇದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಇಂಡಿಯಾದಲ್ಲಿ ನಾವು ಇನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ನಮ್ಮ ಆಡಿಯನ್ಸ್ನೇ, ಅಂತಂದರೆ ನಮ್ಮ ಎಜುಕೇಟೆಡ್ ಇಂಡಿವಿಜುವಲ್ಸ್ನೇ ನಾವು ಅಟ್ರ್ಯಾಕ್ಟ್ ಮಾಡಿಕೊಂಡು ನಮ್ಮಲ್ಲೇ ರೀಟೇನ್ ಮಾಡ್ಕೊಳ್ಳೋದಕ್ಕೆ ನಾವು ನೋಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಅವರೆಲ್ಲ ಜರ್ಮನಿ ಆಗಿರಲಿ ಅಥವಾ ಬೇರೆ ಯುರೋಪಿಯನ್ ಕಂಟ್ರೀಸು ಅಥವಾ USA ಹೋಗ್ಬಿಟ್ಟು ಸೆಟಲ್ ಆಗ್ತಾ ಇರ್ತಾರೆ. ನೆಕ್ಸ್ಟು ನಾವಿಲ್ಲಿ ಜೆಂಡರ್ ಈಕ್ವಾಲಿಟಿನೂ ಕೂಡ ಕನ್ಸಿಡರ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಆಪರೇಷನ್ ಆನ್ ರಿಕ್ರೂಟ್ಮೆಂಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್. ಸೊ ಇದಕ್ಕೆ ನಮಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಬಿಟ್ಟಿದೆ. ಇಂಡಿಯಾ ಮತ್ತು ಕುವೈಟ್ ಮಧ್ಯದಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊತಾರೆ. ಆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ ಕೋಆಪರೇಷನ್ ಆನ್ ರಿಕ್ರೂಟ್ಮೆಂಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್ ಮಧ್ಯದಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ಗೋಸ್ಕರ ಕೋಆಪರೇಷನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇದೇನಂತಂದರೆ 3 ಲಕ್ಷ ವರ್ಕರ್ಸ್ಗೆ ಹೆಲ್ಪ್ ಆಗುತ್ತೆ ಇಂಡಿಯಾದಿಂದ. ಸೊ ಇದರಲ್ಲಿ 90,000 ಫೀಮೇಲ್ ಡೊಮೆಸ್ಟಿಕ್ ವರ್ಕರ್ಸ್ ಅಂತಂದರೆ ಮನೆ ಕೆಲಸ ಏನು ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನಾವು ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಕ್ವಾಲಿಫೈ ಆಗುತ್ತೆ. ಸೊ ಡೊಮೆಸ್ಟಿಕ್ ವರ್ಕರ್ಸ್ ಅವರು ಕೂಡ ಇದರಿಂದ ಬೆನಿಫಿಟ್ ಮಾಡ್ಕೊತಾ ಇರ್ತಾರೆ. ಇದರ ವ್ಯಾಲಿಡಿಟಿ ನೋಡಿ 5 ವರ್ಷ ಇರುತ್ತೆ. ಇಂಡಿಯಾ ಮತ್ತು ಕುವೈತ್ ಮಧ್ಯದಲ್ಲೇ
ಇದರ ವ್ಯಾಲಿಡಿಟಿ 5 ವರ್ಷ ಇರುತ್ತೆ. ಅದಾದಮೇಲೆ ಆಟೋಮ್ಯಾಟಿಕ್ ರಿನ್ಯೂವಲ್ ಮಾಡೋದಕ್ಕೂ ಕೂಡ ಇದರಲ್ಲಿ ಪ್ರಾವಿಷನ್ ಇದೆ. ಅದಾದಮೇಲೆ ಇದರಲ್ಲಿ ಒಂದು ಜಾಯಿಂಟ್ ಕಮಿಟಿನೂ ಕೂಡ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೀಟಾಗಿ ಇಂಪ್ಲಿಮೆಂಟೇಷನ್ ಆಗ್ತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಜಾಯಿಂಟ್ ಕಮಿಟಿನೂ ಕೂಡ ಇದರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ಸೊ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಅ ಬೆಟರ್ ಫ್ರೇಮ್ವರ್ಕ್ ಫಾರ್ ಕೋಆಪರೇಷನ್ ಆನ್ ಡೊಮೆಸ್ಟಿಕ್ ವರ್ಕರ್ಸ್ ಆ್ಯಂಡ್ ರಿಲೇಟೆಡ್ ಮ್ಯಾಟರ್ಸ್. ಸೊ ಡೊಮೆಸ್ಟಿಕ್ ವರ್ಕರ್ಸ್ ರಿಲೇಟೆಡ್ ಏನು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾರ ಜೊತೆ ಸೈನ್ ಮಾಡ್ಕೊಂಡಿದೆ ಇಂಡಿಯಾ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಕುವೈತ್ ಜೊತೆ ಸೈನ್ ಮಾಡ್ಕೊಂಡಿದೆ. ಸೊ ಇಷ್ಟೇ ಇವತ್ತಿಗೆ. ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿರಿ. ಲೈಕ್ ಆಗಿದ್ದರೆ ವಿಡಿಯೋನ ಇಲ್ಲಿ ಲೈಕ್ ಬಟನ್ನ ಪ್ರೆಸ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಇನ್ನೋರ್ಗೂ ಅಂತಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ವಿಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.